ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಮಹಿಮೆ ಪಡಿಸಿದ್ದೀವಿ ರಾಗದ ಮುಖಾಂತರ. ಈಗ ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ಇದೇ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ ವಚನ 19ನೇ ವಚನವಾಗಿದೆ. ನಿನ್ನೆ ತೆಗೆದುಕೊಂಡ ವಚನ ಅದೇ ಅಧ್ಯಾಯದಲ್ಲಿ ಈ 19ನೇ ವಚನವನ್ನು ಓದಿಕೊಳ್ಳೋಣ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿಯುವುದು, ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಹಾಲೆಲೂಯ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಈ ಭೂಲೋಕದಲ್ಲಿ ಆಸ್ತಿ ಅಂತಸ್ತು ಮನೆ ಮಠ ಬೇಕು, ಆದ್ರೆ ಅದರಿಂದನೇ ಹೋಗಿ ನೀನು ದುಡ್ಡನ್ನ ಮಾಡೋದು, ಬರೀ ಹಣದ ಆಸೆಯಲ್ಲಿ ಮುಳುಗೋದು ಇದು ಬೇಡ. ಯಾಕಂದ್ರೆ ಇಲ್ಲಿ ಯಾರು ಪರಲೋಕ ತೆಗೆದುಕೊಂಡು ಹೋಗುವುದಿಲ್ಲ ಪ್ರಿಯರೇ. ನಮ್ಮ ಬಟ್ಟೆಗಳು, ಹುಟ್ಟಿದ ಬಟ್ಟೆಗಳನ್ನು ಸಹ ಚೇಂಜ್ ಮಾಡ್ಲಿಕ್ಕಿದ್ದಾರೆ. ಹಾಲೆಲೂಯ. ನಮ್ಮ ದೇಹವೇ ನಮಗೆ ಪರಲೋಕ ತೆಗೆದುಕೊಳ್ಳೋಕ್ಕಾಗಲ್ಲ ಅಂದಮೇಲೆ ಅದಕ್ಕೆ ಆಸ್ತಿ ಅಂತಸ್ತು. ಈ ಭೂಮಿ ಮೇಲೆ ಎಷ್ಟೋ ಜನ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಹಾಲೆಲೂಯ. ಆದರೆ ಅವರು ಮಾಡಿದ ಎಲ್ಲಾ ವಸ್ತುಗಳು ಇಲ್ಲೇ ಇದೆ ಪ್ರಿಯರೇ. ಹಣ ಇರ್ಬೋದು, ಬಂಗಲೆ ಇರ್ಬೋದು, ಕಾರ್ ಇರ್ಬೋದು, ಹಣ ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇಲ್ಲೇ ಇದೆ ಪ್ರಿಯರೇ. ಇನ್ನೊಬ್ಬರು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ದೇವರನ್ನ ಬಿಟ್ಟು ನನ್ನನ್ನು ಬಿಟ್ಟು ಮಾಡಿದವರೇ ನೀವೆಲ್ಲ ನೋಡಿ, ದೇವರನ್ನ ಬಿಟ್ಟು ಮಾಡಿದ್ರೆ ಏನಾಗ್ತದೆ ಅಂತ ಈ ಭೂಮಿ ಮೇಲೆ. ಅದಕ್ಕೆ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ. ಕಳ್ಳನು ಬರ್ತಾನೆ, ಕದಿಯುತ್ತಾನೆ, ನುಸಿ ಹಿಡಿತದೆ, ಗೆದ್ದು ಹಿಡಿತದೆ. ಹಾಲೆಲೂಯ. ನೀವು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಪರಲೋಕದಲ್ಲಿ ಗಂಟು ಅಂದ್ರೆ ಏನು ಪ್ರಿಯರೇ? ದೇವರ ವಾಕ್ಯ ಧ್ಯಾನ ಮಾಡಿ ಅದ್ರ ಪ್ರಕಾರನೇ ಜೀವಿಸಿ ಈ ಲೋಕವನ್ನು ಬಿಟ್ಟಾಗ ಪರಲೋಕ ರಾಜ್ಯವೇ ನಮ್ಗೆ ಇರ್ತದಲ್ಲ. ಸದಾಕಾಲ ದೇವರನ್ನ ಸ್ತುತಿ ಮಾಡ್ಬೋದಲ್ಲ. ಅದು ದೊಡ್ಡ ಒಂದು ಗಂಟಾಗಿಲ್ವೇ? ಅಲ್ಲಿ ಕಳ್ಳ ಹೋಗುವುದಿಲ್ಲ, ನುಸಿ ಹಿಡಿಯುವುದಿಲ್ಲ, ಗೆದ್ದಲು ಹಿಡಿಯುವುದಿಲ್ಲ. ಆ ಜಾಗ, ಅಂತ ಜಾಗಕ್ಕೆ ನಿಮ್ಮನ್ನ ಕರೀತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯ. ಇದಕ್ಕಾಗಿ ನಾನು ಕರೆದಿದ್ದೇನೆ ಹೊರತು ಆಸ್ತಿ ಅಂತಸ್ತು ಇದಕ್ಕಲ್ಲ ಪ್ರಿಯರೇ. ಬೇಕಾದಷ್ಟು ಮನೆ ಬೇಕು, ನಿಜ. ಇಲ್ಲಿ ಯಾರು ಮನೆ ಇಲ್ಲದೆ ಇರಲ್ಲ. ಪ್ರಾರ್ಥನೆ ಮಾಡಿದ್ರೆ ದೇವರು ಅದನ್ನು ಕೊಡ್ತಾರೆ, ನಿಜ. ಆದ್ರೆ ಅದ್ರ ಹಿಂದೆನೆ ಹೋಗ್ಬೇಡ್ರಿ ಅಂತ ಅರ್ಥ. ಇನ್ನು ಮನೆ ಮಾಡ್ಬೇಡ್ರಿ ಅಂದ್ರೆ ಟೋಟಲಿ ಮನೆ ಮಾಡ್ಕೋಬೇಡ್ರಿ ಅಂತ ಇಲ್ಲಿ ಬರ್ತಿಲ್ಲ. ಆದರೆ ಜಾಸ್ತಿ ನನ್ನ ಕಡೆ ಬಿಟ್ಟು, ಅದಕ್ಕೆ ದೇವರು ಹೇಳ್ತದೆ, ನನ್ನ ಮೇಲೆ ಮಮತೆ ಹಿಡದವಳು ನನಗೆ ಯೋಗ್ಯಳು ಅಲ್ಲ. ಹಾಲೆಲೂಯ. ಫಸ್ಟ್ ಪ್ರಿಫರೆನ್ಸ್ ನಾವು ದೇವರಿಗೆ ಕೊಡಬೇಕು. ಅದಕ್ಕೆ ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡ್ರೆ, ಆತ್ಮ ನಷ್ಟ ಮಾಡಿಕೊಂಡ್ರೆ ನಿನಗೇನು ಲಾಭ, ನಿನಗೇನು ಪ್ರಯೋಜನ? ದೇವ್ರು ಕೇಳ್ತಾರೆ. ಇಂಥವ್ರು ಯಾರಾದ್ರೂ ನಮ್ಮ ಮಧ್ಯದಲ್ಲಿ ಇದ್ದಾರಾ ಅಂತ ಕೇಳ್ತಾರೆ. ಹಾಲೆಲೂಯ. ಹಾಗಾಗಿ ನಾವು ಪರಲೋಕದ ಜ್ಞಾನದ ಮೇಲೆ ಭೂಮಿ ಮೇಲೆ ಬದುಕಬೇಕು ಅಂತ ಅರ್ಥ. ಕಳ್ತನ ಮಾಡಬೇಡ, ಸುಳ್ಳು ಹೇಳ್ಬೇಡ, ನಿನಗೆ ಇರುವುದರೊಳಗೆ ತೃಪ್ತನಾಗು. ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಇವ್ರು 2 ಅಂತಸ್ತು, ಅವರ 4 ಅಂತಸ್ತು ಮನೆ ಕಟ್ಟಿದ್ದಾರೆ. ಆ ತರ ದೇವ್ರು ಎಲ್ಲೂ ಹೇಳಿಲ್ಲ. ಅವ್ರು ಕಟ್ಕೊಂಡಿದ್ದಾರೆ, ನನಗಿಲ್ಲ ಅಂತ ಯಾವತ್ತೂ ನೆನೆಸ್ಬೇಕು ಪ್ರಿಯರೇ. ನಮಗೆ ಏನು ಕೊಟ್ಟಿದ್ದಾರೆ ಅದರೊಳಗೆ ತೃಪ್ತಿ ಇರೋಣ. ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಕೊಟ್ಟಿರಲ್ಲ, ಸ್ತೋತ್ರ ಹೇಳೋಣ. ಅವರಿಗೋಸ್ಕರ ಪ್ರಾರ್ಥನೆ. ದೇವರೇ, ಅವ್ರಿಗೆ ಒಳ್ಳೆ ಮನೆ ಕೊಟ್ಟಿದೆ ಸ್ವಾಮಿ, ನಿಮಗೆ ಸ್ತೋತ್ರ ದೇವರೇ. ಹಾಲೆಲೂಯ. ಹಾಗಾಗಿ ಯಾರ ಮೇಲೂ ನಾವು ಏನೂ ಮಾತನಾಡೋಣ. ಯಾಕಂದ್ರೆ ಟೋಟಲಿ ದೇವರು ಹೇಳುವಂಥದ್ದು ಏನಂದ್ರೆ, ಈ ಲೋಕದ ವಿಷಯಕ್ಕೆ ನೀವು ನನ್ನ ವಿಷಯ, ಪರಲೋಕದ ವಿಷಯಗಳನ್ನ ಮಾತನಾಡ್ರಿ. ವಾಕ್ಯಕ್ಕೆ ಅನುಗುಣವಾಗಿ ನಡೆಯಿರಿ. ಇಲ್ಲಿ ಪ್ರಾರ್ಥನೆ ಮಾಡ್ರಿ, ವಾಕ್ಯ ಓದಿರಿ, ನಾಳೆ ಕೈಗೊಂಡು ನಡಿ. ಹಾಲೆಲೂಯ. ಈ ರೀತಿಯಾಗಿ ಬರೆಯಲ್ಪಟ್ಟಿರೋದಿಲ್ಲ. ವಾಕ್ಯ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ಹಣದ ಹಿಂದೆ ಓಡು, ಕೆಲಸದ ಹಿಂದೆ ಓಡು, ಎಲ್ಲ ಹಣ ಕುರ್ಸಿ ಎಲ್ಲಿ ತೊಗೊಳ್ತೀವಿ ಪ್ರಿಯರೇ? ಎಲ್ಲಿಗೂ ತೆಗೆದುಕೊಂಡು ಹೋಗುವುದಿಲ್ಲ ನಾವು. ಹಣ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ, ಬಂಗ್ಲೆ ಬಿಟ್ಟು ಹೋಗ್ತೀವಿ, ಕಾರ್ ಬಿಟ್ಟು ಹೋಗ್ತೀವಿ, ಪ್ರತಿಯೊಂದು ಬಿಟ್ಟು ಹೋಗ್ತೀವಿ. ಹಾಗಾಗಿ
ಫಸ್ಟ್ ಪ್ರಿಫರೆನ್ಸ್ ನೀವು ಅದಕ್ಕೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಬಾಕಿ ಎಲ್ಲ ಕೂಡ ನಿಮ್ಮನ್ನ ಫಾಲೋ ಮಾಡ್ತದೆ, ನಿಮ್ಮನ್ನ ಹಿಂಬಾಲಿಸ್ತದೆ ಅಂತ ಸ್ವಾಮಿ ಹೇಳ್ತಾರೆ ವಾಕ್ಯದ ಮುಖಾಂತರ. ಹಾಗಾಗಿ ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟಿಕೊಳ್ಳಿರಿ, ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿಯುವುದು, ಕಿಲುಬು ಹತ್ತುವುದು ಹೋಗುವುದಿಲ್ಲ. ನುಸಿ ಹಿಡಿಯಲ್ಲ, ಕಿಲುಬು ಹಿಡಿಯಲ್ಲ, ಏನು ಹಿಡಿಯಲ್ಲ. ಹಾಲೆಲೂಯಾ. ಅಂತ ಜಾಗದಲ್ಲಿ ನೀವು ಗಂಟು ಮಾಡಿಟ್ಕೊಳ್ರಿ. ಪರಲೋಕ ರಾಜ್ಯವೇ ಶಾಶ್ವತ. ಪರಲೋಕ ರಾಜ್ಯದಲ್ಲಿ ದೇವರನ್ನು ಯಾವಾಗಲೂ ನಾವು ಆರಾಧನೆ ಮಾಡ್ಬೋದು, ಯಾವಾಗಲೂ ಸ್ತುತಿ ಮಾಡ್ಬೋದು ಪ್ರಿಯರೇ. ಈ ಭೂಮಿ ಮೇಲೆ ಇರುವಂತ ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಅಲ್ಲಿ. ಅಂತ ಜಾಗಕ್ಕೆ ನಮ್ಮನ್ನ ಕರೆದಿದ್ದಾರೆ. ಹಾಲೆಲೂಯಾ. ಅಲ್ಲಿ ಕಳ್ಳರು ಕನ್ನ ಕೊರಿಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವಷ್ಟೇ. ಹಾಲೆಲೂಯಾ. ನೋಡಿ, ಎಲ್ಲಿ ನಮ್ಮ ಗಂಟು ಇರ್ತದೋ, ಎಲ್ಲಿ ನಮ್ಮ ಪ್ರಾಪರ್ಟಿ ಇರ್ತದೋ, ಎಲ್ಲಿ ನಮ್ಮ ಗೋಲ್ಡ್ ಇರ್ತದೋ, ಹಾಲೆಲೂಯಾ, ಅಲ್ಲೇ ನಮ್ಮ ಮನಸ್ಸಿರ್ತದೆ. ಹಾಲೆಲೂಯಾ. ಮತ್ತೆ ನೋಡಿ, ಅದೇ 6ನೇ ಅಧ್ಯಾಯ 24ನೇ ವಚನದಿಂದ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನೋ, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವವನು, ಇಲ್ಲವೋ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ಹಾಲೆಲೂಯಾ. 2 ಜನ ಯಜಮಾನರಿಗೆ ಸೇವೆ ಮಾಡಲಾರಿ. ಆಸ್ತಿಯನ್ನು, ದೇವರನ್ನು, ಎಲ್ಲರೂ ಯಾವ್ದು ಬೇಕು ನಮ್ಗೆ ಅಂತ ಹೇಳ್ತಾರೆ. ಪ್ರಾಪರ್ಟಿ ಬೇಕಾದ್ರೆ ಮಾಡಿ, ತೊಂದರೆ ಇಲ್ಲ, ಹೋಗಿ ಎಷ್ಟು ಬೇಕಾದ್ರೆ ಮಾಡ್ಕೊಳ್ರಿ. ಭೂಮಿಲಿ ಬೇಕಾದಷ್ಟು ಮಾರ್ಗಗಳಿದೆ, ಹಾಲೆಲೂಯಾ, ಮಾಡ್ರಿ, ತೊಂದರೆ ಇಲ್ಲ. ಲಾಸ್ಟಿಗೆ ಯೋಹಾನ ಬರೆದ ಪತ್ರಿಕೆ ಇರ್ತದೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನ ಹೊರತು ತಂದೆಯ ಬಳಿಗೆ ಯಾರು ಹೋಗಲಾರ್ರಿ. ಹಾಲೆಲೂಯಾ. ಎಲ್ಲ ಮಾಡ್ಕೊಂಡು ಬಾಗಿಲಲ್ಲಿ ಹೋಗೋಣ. ಯೇಸು ಹೇಳ್ತಾರೆ, ಯಾರಪ್ಪ ಸಹೋದರ, ಯಾರು ಸಹೋದರಿ? ಏನ್ ಸ್ವಾಮಿ ಹಿಂಗೆ ಹೇಳ್ಬಿಟ್ಟೆ? ಚರ್ಚಿಗೆ ಬಂದಿದ್ದೀನಿ, ಕಾಣಿಕೆ ಕೊಟ್ಟಿದ್ದೀನಿ, ನಾ ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಿ, ಬೇಕಾದಷ್ಟು ಬಡವರಿಗೆ ಹಂಚಿದ್ದೇನೆ. ಹಾಲೆಲೂಯಾ. ಯೇಸು ಹೇಳ್ತಾರಲ್ಲ, ಪರಲೋಕದಲ್ಲಿರುವ ತಂದೆಯ ಚಿತ್ತವನ್ನು ನೀವು ಮಾಡಿದ್ದೀರಾ. ಹಾಲೆಲೂಯಾ. ಪರಲೋಕದಲ್ಲಿರುವ ತಂದೆ ಚಿತ್ತವನ್ನ ಮಾಡಿದ್ದೀರಾ. ಹಾಗಾದ್ರೆ ಬನ್ನಿ. ನಾವೆಲ್ಲಿ ಭೂಮಿ ಮೇಲೆ ದುಡಿಮೆ ಮಾಡಕ್ ಹೋಗಿದ್ದೀವಲ್ಲ, ಬೇಕಾದಷ್ಟು. ಹಾಗೆ ಆಗದಂತೆ ನಮ್ಮನ್ನ ನಾವು ಎಚ್ಚರಿಕೆಯಿಂದ ಬದುಕೋಣ ಪ್ರಿಯರೇ. ಹಾಲೆಲೂಯಾ. ಅದಕ್ಕೆ ಕೆಳಗಡೆ, ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿ. ದೇವರನ್ನು ಧನವನ್ನು ಅಂದ್ರೆ ಆಸ್ತಿ ಅಂತಸ್ತು ಅಂದ್ರೆ ಕೂಡಿಸಿಡಕ್ಕೆ ಹೋಗ್ತಾರಲ್ಲ ಅಂತವರಿಗೆ, ಎಲ್ಲರಿಗೂ ಅಲ್ಲ. ಪ್ರಾರ್ಥನೆ ಮಾಡ್ರಿ, ದೇವ್ರ ಸಹಾಯ ಮಾಡ್ತಾರೆ. ಇಸ್ರಾಯೇಲ್ ಜನರು 40 ವರ್ಷ ಅರಣ್ಯದಲ್ಲಿ ನಡಿಬೇಕಾದ್ರೆ ಅವ್ರೇನು ಮೂಟೆಗಟ್ಟಲೆ ತೆಗೆದುಕೊಂಡೋದ್ರ ಪ್ರಿಯರೇ? ಗಂಟು ಹೊತ್ಕೊಂಡೋದ್ರ? ಊಟ ತಿಂಡಿ ಕಾಫಿ ಎಲ್ಲ ಮಾಡಿಟ್ಕೊಂಡು? ಇಲ್ಲ. ಬಂಡೆ ಹೊಡೆದು ನೀರು ಕೊಟ್ರು. ದಾರಿಲಿ ಹೋಗುವಾಗ ಆಹಾರವನ್ನ ಸಿಕ್ಕಿಗೆ ಮಾಡಿದ್ರು. ದೇವದೂತರು ಊಟ ಮಾಡುವಂತ ಮನ್ನವನ್ನ ಕೊಟ್ರು. ಹಾಲೆಲೂಯಾ. ಸುಮ್ಮನೆ ಮಾಡಲಿಲ್ಲ ದೇವರಲ್ಲಿ. ಸುಮ್ಮನೆ ವಾಕ್ಯದಲ್ಲಿ ಮಾತ್ರ ದೇವರಿದ್ದಾರೆ, ಬರೀ ಪ್ರಾರ್ಥನೆಯಲ್ಲಿ ದೇವರಿದ್ದಾರಲ್ಲ, ನಮ್ಮ ಜೀವಿತದಲ್ಲಿ ದೇವರಿದ್ದಾರೆ, ನಮ್ಮ ಒಳಗೆ ದೇವರಿದ್ದಾರೆ. ನಮ್ಮ ಪ್ರಾರ್ಥನೆಗೆ ತಕ್ಕಂತ ಪ್ರತಿಫಲ ಕೊಡ್ತಾರೆ. ಇದನ್ನ ನಾವು ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಜೀವಿಸ್ಬೇಕು. ಯಾರಿಗೂ ಕೈ ಬಿಡಲ್ಲ ದೇವರು, ಎಲ್ಲರಿಗೂ ಕರೆದಿದ್ದಾರಲ್ವೇ. ಮನುಷ್ಯನ ತರ 2 ಮಾತಿನವನಲ್ಲ. ಮನುಷ್ಯ 2 ಮಾತನಾಡ್ತಾನೆ, ಇವತ್ತೊಂದು ನಾಳೆ. ನನ್ನ ಹತ್ರ ಚೆನ್ನಾಗಿದ್ರೆ ಅವ್ರ ಹತ್ರ ಚೆನ್ನಾಗಿರಲ್ಲ, ಅವ್ರ ಹತ್ರ ಚೆನ್ನಾಗಿದ್ರೆ ಇವ್ರ ಹತ್ರ ಚೆನ್ನಾಗಿರಲ್ಲ. ಆಗಲ್ಲ ದೇವರು. ಅದಕ್ಕೆ ದೇವರು ಒಳ್ಳೆಯವ್ರಿಗೂ ಒಳ್ಳೆಯವರು, ಕೆಟ್ಟವ್ರಿಗೂ ಒಳ್ಳೆಯವರಾಗಿದ್ದಾರೆ. ಅದಕ್ಕೆ ತಕ್ಕ ಕಾಲಕ್ಕೆ ಮಳೆ ಬೆಳೆ ಕೊಡ್ತಾರೆ. ಮಳೆ ಕೊಟ್ಟು ಬೆಳೆ ಇಲ್ದಂಗಾದ್ರೆ, ಬೆಳೆ ಸಂಪೂರ್ಣ ವರ್ಷಗಟ್ಟಲೆ ನಾಶ ಮಾಡಿದ್ರೆ ಮನುಷ್ಯ ಏನು ಊಟ ಮಾಡ್ತಾನೆ? ಯೋಚನೆ ಮಾಡಿ. ಹಣ ತಿನ್ನಕ್ಕಾಗತ್ತಾ? ಆಹಾರ
ಸಾಮಗ್ರಿಗಳು ಮಾರ್ಕೆಟಿಗೆ ಬಂದ್ರೆ ತಾನೇ ನಾವು ಮನೇಲಿ ತೆಗೆದುಕೊಂಡ್ಬಂದು ಪ್ರಿಪೇರ್ ಮಾಡಿ ಊಟ ಮಾಡಲಿಕ್ಕೆ ಅಲ್ವಾ. ಆಹಾರನೇ ಸಿಕ್ಕಿಲ್ಲ, ಮಾರ್ಕೆಟಲ್ಲೂ ಹಣಗಳನ್ನೇ ಮೂಟೆಯಲ್ಲಿ ತುಂಬಿಟ್ಕೊಂಡು ಹಣನೇ ವ್ಯಾಪಾರ ಮಾಡಿದ್ರೆ ನಾವು ಹಣ, ಅವರು ರಿಟರ್ನ್ ಹಣ ಕೊಟ್ಟರೆ ಊಟ ಇಲ್ಲ. ಹಾಗಾಗಿ ದೇವರು ಎಷ್ಟು ಒಳ್ಳೆಯವರು ಅಂತ ನಾವು ಇಲ್ಲೇ ಅರ್ಥ ಮಾಡಿಕೊಂಡು ನಡೆಯೋಣ. ಇನ್ನೂ ಅನೇಕ ವಾಕ್ಯಗಳಿದೆ, ವಾಕ್ಯ ಮಾತನಾಡಲಿಕ್ಕಾಗಲ್ಲ, 10 ನಿಮಿಷ ಆಗೋಗಿದೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಯೇಸು ಸ್ವಾಮಿ ಕೊಟ್ಟಂತ ಸಂದೇಶ ಕಾಣಿಸ್ತದೆ ಕರ್ತನೆ. ಕಷ್ಟದಲ್ಲಿ, ದುಃಖದಲ್ಲೂ, ರೋಗದಲ್ಲಿಯೂ ಕರ್ತನೆ, ಯಾರ್ಯಾರು ಸಮಸ್ಯೆಗಳಿದ್ದಾರೆ ಅವ್ರಿಗೆಲ್ಲರಿಗೂ ಸ್ವಾಮಿ ಬಿಡುಗಡೆ ಕೊಡು ದೇವರೇ. ಬಿಡುಗಡೆ ನಾಯಕನು ನೀನು ಸ್ವಾಮಿ. ಪ್ರಾರ್ಥನೆ ಕೇಳಿದ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ಎಲ್ಲರನ್ನು ಆಶೀರ್ವದಿಸಿ. ಆಮೆನ್.